Hi, good morning everyone. Today I am going to explain MS Excel. Okay, ನಾವು ಇವತ್ತು MS Excel ಅಲ್ಲಿ ಸೆಲ್ ರೇಂಜ್ ಕ್ಯಾಲ್ಕುಲೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೆಲ್ ರೇಂಜ್ ಕ್ಯಾಲ್ಕುಲೇಷನ್ ಅಂದ್ರೆ ಏನು? ಸೊ ಅದು ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡಬಹುದು ಅಂತ ಹೇಳಿದ್ರೆ, ಓಕೆ, ಈಗ ನಾವು ಫಸ್ಟ್ ಒನ್ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ನಾವು ಮಾಡ್ತೀವಲ್ವಾ. ಕ್ಯಾಲ್ಕುಲೇಷನ್ ಅಂದ್ರೆ ಯಾವ್ಯಾವೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತೀವಿ? ಅಡಿಷನ್, ಸಬ್ಸ್ಕ್ರಿಪ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಮತ್ತೆ ಅದರ್ ಕ್ಯಾಲ್ಕುಲೇಷನ್ ಕೂಡ ಮಾಡ್ಕೊಂಡು ಹೋಗ್ತೀವಿ. ಸೊ ಇದರಲ್ಲಿ ನಾವು ಎಕ್ಸೆಲ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಜನರಲಿ ಕ್ಯಾಲ್ಕುಲೇಷನ್ ಕೂಡ ಮಾಡಬಹುದು. ಅಂದ್ರೆ 4+5 ಈ ತರ ಜನರಲಿ ಕ್ಯಾಲ್ಕುಲೇಷನ್ ಕೂಡ ಮಾಡಬಹುದು. ಬಟ್ ಸೆಲ್ ರೇಂಜ್ ಕ್ಯಾಲ್ಕುಲೇಷನ್ ಕೂಡ ಮಾಡಬಹುದು. ಸೊ ಹಾಗಿದ್ರೆ ಜನರಲಿ ಕ್ಯಾಲ್ಕುಲೇಷನ್ಗೂ ಸೆಲ್ ರೇಂಜ್ ಕ್ಯಾಲ್ಕುಲೇಷನ್ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅನ್ನೋದನ್ನ ಇಲ್ಲಿ ನಿಮಗೆ ಪ್ರಾಕ್ಟಿಕಲ್ ಅಲ್ಲಿ ತೋರಿಸ್ತೀನಿ ನೋಡಿ. ಓಕೆ, ಈಗ ಫಸ್ಟ್ ಒನ್ ನಾವು ಜನರಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ಅಡಿಷನ್ ಮಾಡಬೇಕು, ಒಂದು ಎರಡು ನಂಬರ್ಸ್ ಅನ್ನ ಕೂಡಬೇಕು ಅಂತ ಹೇಳಿದ್ರೆ ನಾವು ಜನರಲ್ ಆಗಿ ನಾವು ಟೈಪ್ ಮಾಡ್ತಕ್ಕಂಥದ್ದು ಒಂದ್ ಸಂಖ್ಯೆಯಲ್ಲಿ 4 ಅಂತ ಕೊಟ್ಟಿದ್ದೀನಿ. ಸೊ ಟ್ಯಾಬ್ ಬಟನ್ ಪ್ರೆಸ್ ಮಾಡಿ ನೆಕ್ಸ್ಟ್ ಸೆಲ್ ಅಲ್ಲಿ ಬಂದ್ಬಿಟ್ಟು 5 ಅಂತ ಕೊಟ್ಟಿದ್ದೀನಿ. ಸೊ ಇವೆರಡು ನಾನು ಕೂಡ್ಬೇಕು ಇವಾಗ. ಸೊ ಕೂಡ್ಬೇಕು ಅಂತ ಹೇಳಿದ್ರೆ ನಾವು ಜನರಲ್ ಆಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಜನರಲ್ ಆಗಿ ಮಾಡ್ತಕ್ಕಂಥದ್ದು 4+5 ಅಂತಾನೆ ಕೊಡ್ತೀವಿ. ಬಟ್ ಇಲ್ಲಿ ಎಕ್ಸೆಲ್ ಅಲ್ಲಿ ಮಾತ್ರ ನಾವು ಜನರಲ್ ಕ್ಯಾಲ್ಕುಲೇಷನ್ ಮಾಡಬೇಕು, ಸೆಲ್ ರೇಂಜ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಈಕ್ವಲ್ಸ್ ಅನ್ನ ಮೆನ್ಷನ್ ಮಾಡಲೇಬೇಕು. ಎಕ್ಸೆಲ್ ಒಳಗಡೆ ಈಕ್ವಲ್ಸ್ ಮೆನ್ಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಕ್ಯಾಲ್ಕುಲೇಷನ್ ಕೂಡ ನಿಮಗೆ ಅಪ್ಲೈ ಆಗೋದಿಲ್ಲ. ಓಕೆ, ನಾವು ಇವಾಗ ಈಕ್ವಲ್ಸ್ ಅನ್ನ ಅಪ್ಲೈ ಮಾಡಿದೀನಿ. ಜನರಲ್ ಕ್ಯಾಲ್ಕುಲೇಷನ್ ಅಂದ್ರೆ 4+5 ಅಂತ ಕೊಟ್ಬಿಟ್ಟು ಎಂಟರ್ ಬಟನ್ ಪ್ರೆಸ್ ಮಾಡಿದ್ರೆ 9 ಅಂತ ರಿಸಲ್ಟ್ ಬರುತ್ತೆ. ಸೊ ಇದನ್ನೇ ನಾವು ಯಾವಾಗ ಸೆಲ್ ರೇಂಜ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ, ಸೆಲ್ ರೇಂಜ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡೋದು? ಓಕೆ, ಈಗ ಸೆಲ್ ರೇಂಜ್ ಕ್ಯಾಲ್ಕುಲೇಷನ್ಗೂ ಈಕ್ವಲ್ಸ್ ಅನ್ನ ಪ್ರೆಸ್ ಮಾಡಿ ಸೆಲ್ ರೇಂಜ್ ಕ್ಯಾಲ್ಕುಲೇಷನ್ ಈಸಿ. ಸೊ 4 ಅಂತಕ್ಕಂಥದ್ದು ಯಾವ ಒಂದು ಕಾಲಮ್ ಇದೆ? ಸೊ ಬಿ ಅಂತಕ್ಕಂಥ ಒಂದು ಕಾಲಮ್ ಇದೆ. ಸೊ ಇಲ್ಲಿ ಟೈಪ್ ಮಾಡ್ತೀನಿ ಬಿ ಅಂತ ಹೇಳ್ಬಿಟ್ಟು. ಯಾವ ರೇಂಜ್ ಅಲ್ಲಿ ಇದೆ? ಸೊ 3 ಅಂತಕ್ಕಂಥ ರೇಂಜ್ ಅಲ್ಲಿ ಇದೆ. ಸೊ ಅಲ್ಲಿಗೆ B3 ಅಂತ ಕೊಟ್ಟ ತಕ್ಷಣ ಸಮ್ ಸೆಲೆಕ್ಟ್ ಆಯ್ತು. ದೆನ್ ಪ್ಲಸ್ ನೆಕ್ಸ್ಟ್ 5 ಅಂತಕ್ಕಂಥದ್ದು ಯಾವ ಸೆಲ್ ಅಲ್ಲಿ ಇದೆ? ಸೊ ಸಿ ಯಾವ ರೇಂಜ್ ಅಲ್ಲಿ ಇದೆ? ಸೇಮ್ 3. ಓಕೆ, ಈಕ್ವಲ್ಸ್ B3 ಪ್ಲಸ್ C3 ಅಂತ ಕೊಟ್ಟರು ಸೆಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಆದ ತಕ್ಷಣ ಎಂಟರ್ ಬಟನ್ ಪ್ರೆಸ್ ಮಾಡಿ ಸೇಮ್ 9 ಅಂತಾನೆ ರಿಸಲ್ಟ್ ಬರೋದು. ಓಕೆ, ನಾವು ಜನರಲ್ ಕ್ಯಾಲ್ಕುಲೇಷನ್ ಕೊಟ್ವಿ, ಈಕ್ವಲ್ಸ್ 4+5 ಅಂತ ಕೊಟ್ಬಿಟ್ಟು 9 ಅಂತ ಕೊಟ್ರೆ 4+5 ಅಂತ ಕೊಟ್ಬಿಟ್ಟು ಎಂಟರ್ ಬಟನ್ ಪ್ರೆಸ್ ಮಾಡಿದ್ರೆ 9 ಅಂತ ರಿಸಲ್ಟ್ ಬರುತ್ತೆ. ಅದೇ ನಾವು ಜನರಲಿ ಕ್ಯಾಲ್ಕುಲೇಷನ್ ಸೆಲ್ ರೇಂಜ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಈಕ್ವಲ್ಸ್ B3 ಪ್ಲಸ್ C3 ಅಂತ ಕೊಟ್ಟರು ಕೂಡ ನಾವು ಜನರಲಿ ಅದೇ ಕ್ಯಾಲ್ಕುಲೇಷನ್ ಅಪ್ಲೈ ಆಗುತ್ತೆ. ಸೊ ನಾವು ಈ ತರ ನಾವು ಟೈಪ್ ಕೂಡ ಮಾಡಬಹುದು. ಅಥವಾ ಇನ್ನೊಂದು ತೋರಿಸ್ತೀನಿ ನೋಡಿ. ಇನ್ನೊಂದು ಅಂತ ಹೇಳಿದ್ರೆ ಈಗ 10, 20 ಅಂತ ಕೊಡಿದ್ದೀನಿ. ಇದನ್ನ ಕೂಡಬೇಕು, ನಾನು ಸೆಲ್ ರೇಂಜ್ ಕ್ಯಾಲ್ಕುಲೇಷನ್ ಕೂಡಬೇಕು ಅಂತ ಹೇಳಿದ್ರೆ ಈಕ್ವಲ್ಸ್ ಈಗ 10 ಅನ್ನೋದ್ರ ಮೇಲ್ಗಡೆ ಪ್ರೆಸ್ ಮಾಡಿದ ತಕ್ಷಣ ಅದೇ ಸೆಲೆಕ್ಟ್ ಆಗುತ್ತೆ E3 ಅಂತ ಹೇಳ್ಬಿಟ್ಟು. ದೆನ್ ಪ್ಲಸ್ ನೆಕ್ಸ್ಟ್ 20 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದೇ ಸೆಲೆಕ್ಟ್ ಆಗುತ್ತೆ F3, F5 ಅಂತ ಹೇಳ್ಬಿಟ್ಟು. ಸೊ ಇಂಟರ್ ಬಟನ್ ಪ್ರೆಸ್ ಮಾಡಿದ್ರೆ 13 ಅಂತ ರಿಸಲ್ಟ್ ಬರುತ್ತೆ. ಇದೇ ನಾವು ಜನರಲಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಈಕ್ವಲ್ಸ್ 10 ಪ್ಲಸ್ 20 ಅಂತ ಕೊಟ್ಟು ಎಂಟರ್ ಬಟನ್ ಪ್ರೆಸ್ ಮಾಡಿದ್ರೆ ಸೇಮ್ ಟು ಸೇಮ್ ಕ್ಯಾಲ್ಕುಲೇಷನ್ ಬರುತ್ತೆ. ಓಕೆ, ನಾವು ಈ ತರ ಏನೋ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಈಗ ಒಂದೆರಡು ನಂಬರ್ ಕೊಡ್ತೀನಿ. ಓಕೆ, 40, 50 ಅಂತ ನಂಬರ್ ಕೊಡಿನಿ. ಸೊ ಇಷ್ಟನ್ನು ನನಗೆ ಇವಾಗ ಕೂಡಬೇಕು. ಸೊ ಇಷ್ಟನ್ನು ನಾನು ಇವಾಗ ಕೂಡಬೇಕು ಅಂತ ಹೇಳಿದ್ರೆ ನಮಗೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ಬೋದು? ಈಗ ಅವಾಗಲೇ 2 ಸಂಖ್ಯೆ ಇದ್ರೆ ನಾವು ಪ್ಲಸ್ ಅನ್ನ ಯೂಸ್ ಮಾಡ್ತೀವಿ. 2 ಸಂಖ್ಯೆಗಿನ್ನ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ನಾವಿಲ್ಲಿ ಸಮ್ ಅಂತಕ್ಕಂಥ ಒಂದು ಫಂಕ್ಷನ್ ಅನ್ನ ಯೂಸ್ ಮಾಡ್ತೀವಿ. ಸಮ್ ಅಂತ ಹೇಳಿದ್ರೆ ಏನು? ಕೂಡು ಅಂತ ಹೇಳ್ಬಿಟ್ಟು. ಓಕೆ, ಈಗ ಈಕ್ವಲ್ಸ್ SUM ಸಮ್ ಓಪನ್ ದ ಬ್ರಾಕೆಟ್ ಎಲ್ಲಿಂದ ಎಲ್ಲಿವರೆಗೂ? ಸೊ ಎಲ್ಲಿಂದ C9 ಇಂದ C9 ಅಂತ ಕೊಟ್ಬಿಟ್ಟು ಈಸ್ಟು ಶಿಫ್ಟ್ ಬಟನ್ ಪ್ರೆಸ್ ಮಾಡ್ಕೊಂಡು ಎಲ್ಲಿ ಪಕ್ಕ ಇರುತ್ತೆ ಸಿಂಬಲ್ ಅದು ಈಸ್ಟು ಕೊಟ್ಬಿಟ್ಟು ಆನಂತರ ಎಲ್ಲಿ ತನಕ G9 ತನಕನು ಸೆಲೆಕ್ಟ್ ಆಗುತ್ತೆ. G9 ಮೇಲೆ ಕ್ಲಿಕ್ ಮಾಡಿ ಕ್ಲೋಸ್ ದ ಬ್ರಾಕೆಟ್ ಮಾಡಿಬಿಟ್ಟು ಎಂಟರ್ ಬಟನ್ ಪ್ರೆಸ್ ಮಾಡಿದ್ರೆ ಬರುತ್ತೆ. ಇನ್ನೊಂದ್ಸಲ ಹೇಳ್ಕೊಡ್ತೀನಿ ನೋಡಿ. ಈಕ್ವಲ್ಸ್ ಯಾವ್ದಿದೆ? C9 ಇಷ್ಟು ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು G9. ಓಕೆ, G9 ಅಂತ ಕೊಟ್ಬಿಟ್ಟು ಕ್ಲೋಸ್ ದ ಬ್ರಾಕೆಟ್ ಮಾಡಿ ಎಂಟರ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಅಪ್ಲೈ ಆಗುತ್ತೆ. ಸಾರಿ, ಈಕ್ವಲ್ಸ್ C9 G9 ಕೊಟ್ಟು ಕ್ಲೋಸ್ ದ ಬ್ರಾಕೆಟ್ ಮಾಡಿ ಎಂಟರ್ ಬಟನ್ ಪ್ರೆಸ್ ಕ್ಲೋಸ್ ದ ಬ್ರಾಕೆಟ್ ಮಾಡಿ ಸಾರಿ ಸಮ್ ಕೊಡ್ಬೇಕಲ್ಲ. ಸಮ್ ಓಪನ್ ದ ಬ್ರಾಕೆಟ್ C9 G9 ಕೊಟ್ಟು ಕ್ಲೋಸ್ ದ ಬ್ರಾಕೆಟ್ ಮಾಡಿ ಎಂಟರ್ ಬಟನ್ ಪ್ರೆಸ್ ಮಾಡಿದ್ರೆ ಸೇಮ್ ರಿಸಲ್ಟ್ ಬರುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.